ಮಾಡ್ತೀನಿ ಇಲ್ಲ ಮಡಿತೀನಿ. ಇದರಲ್ಲಿ ಎರಡರಾಗ ಒಂತರಂತ್ರ ಆಕತಿ ಅಂತ ತಂದಿಟ್ಟಿದ್ದೀನಿ. 33 ಡಿಸ್ಟಿಕ್ ಒಳಗೂ ಇಂಥ ಫ್ಲೈಟ್ ಹೋಟೆಲ್ ಇಲ್ಲ. ಯಾವುದೋ ಒಂದು ಕಂಪ್ನಿ ಕ್ಯಾಂಪಸ್ ಸೆಲೆಕ್ಷನ್ ನಿಮ್ಗೆ ಆಗಲಿಲ್ಲ, ಮನೆಯಲ್ಲೇ ಕುಂತಿರ್ತೀರಿ. ಯಾರೋ ಒಬ್ಬನ ಕಂಪ್ನಿಯನ್ನು ಕರೀತಾನೆ, ಎಕ್ಸ್ಪೀರಿಯನ್ಸ್ ಐತನಪ್ಪ ಅಂದರೆ ಯಾವ್ದೋ ಕಂಪ್ನಿ ಕೆಲಸ ಕೊಟ್ಟರೆ ತಾನೇ ಆಗೋದು. ಕೊರೋನಾದಿಂದ ಅಷ್ಟೇ ಖುಷಿಯಾಗಿ ಜನಗಳಿಗೆ ಅಷ್ಟೇ ನೋವಾಗಿದೆ. ಸರ್ ನಮಸ್ತೆ. ಸರ್ ನಮಸ್ತೆ. ರೇಡರ್ಶರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು. ಸರ್ ಮೊಟ್ಟ ಮೊದಲನೇದಾಗಿ ದಾವಣಗೆರೆ ಸುತ್ತಮುತ್ತ ಹರಿಹರ ಆಗಲಿ, ಬಾತಿ ಆಗಲಿ, ನಮ್ಮ ಶಿವಮೊಗ್ಗ, ಚನ್ನಗಿರಿ, ದಾವಣಗೆರೆ ಸುತ್ತಮುತ್ತ ಎಲ್ಲೂ ಕೂಡ ನೀವು ಮಾಡ್ತಿರೋಂಥ ಪ್ಲಾನ್ ಎಲ್ಲೂ ಆಗ್ತಿಲ್ಲ, ಯಾರು ಕೂಡ ಮಾಡ್ತಿಲ್ಲ. ದಾವಣಗೆರೆ ಸುತ್ತಮುತ್ತ ತುಂಬ ಹೋಟೆಲ್ಗಳಿದೆ, ದಾವಣಗೆರೆಯಲ್ಲಿ ತುಂಬ ಹೋಟೆಲ್ ಇದೆ. ನಿಮಗೆ ಈ ಥರದ ಒಂದು ಪ್ಲಾನ್ ಬಂದಿದೆ ಹೇಗೆ ಸರ್? ಆಕಾಶ್ ಅವರೇ, ಈಗ ನೀವು ಹೇಳಿದ್ರಿ ದಾವಣಗೆರೆ, ಹರಿಹರ, ಬಾತಿ ಅಂತ. ಕರ್ನಾಟಕದಾಗಿಲ್ಲ. ಕರ್ನಾಟಕದಲ್ಲಿ ಅಂದರೆ 31 ಡಿಸ್ಟಿಕ್, 33 ಡಿಸ್ಟಿಕ್ ಒಳಗೂ ಇಂಥ ಫ್ಲೈಟ್ ಹೋಟೆಲ್ ಇಲ್ಲ. ಅದು ಫಸ್ಟು. ಯಾಕೆಂದರೆ ನಿಮ್ಗೆ ಕ್ಲಾರಿಟಿ ಇರಲಿ ಅಂತ ಹೇಳ್ತಿದ್ದೀನಿ. ಇದು ಕರ್ನಾಟಕದಲ್ಲಿ ಇಲ್ಲ. ಈ ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನಕ್ಕೆ ಅಂದರೆ, ನಾನು ತುಂಬ ದಿವಸದಿಂದ ನೋಡ್ತಾ ಇದ್ವಿ ಯಾವುದೋ ಒಂದು ಬೇರೆ ಕಾನ್ಸೆಪ್ಟ್ ಮಾಡಬೇಕು, ವಾವ್ ಅನ್ನೋ ಕಾನ್ಸೆಪ್ಟು, ಚೆನ್ನಾಗಿರೋ ಕಾನ್ಸೆಪ್ಟ್ ಮಾಡಬೇಕು ಅಂತ ತುಂಬಾನೇ ಅನ್ಕೊಂತಿದ್ವಿ. ನನ್ನ ಮಗ ಆಗಿರ್ಬೋದು, ಇನ್ನೊಬ್ಬ ಮಗ ಆಗಿರ್ಬೋದು, ನನಗಿಬ್ಬರು ಗಂಡ್ಮಕ್ಳು. ಇಬ್ಬರು ಮಕ್ಕಳಲ್ಲೂ ಒಂದೇನೋ ಒಂದು ಹೊಸದಾಗಿ ಮಾಡ್ಬೇಕು, ನಾವು ಹೊಸದಾಗಿ ಮಾಡ್ಬೇಕಂತ ಅವರು ಹೇಳ್ತಾ ಇದ್ರು. ಅವ್ರು ದಿನನಿತ್ಯ ಅಪ್ಪಾಜಿ ಅದು ಮಾಡೋಣ, ಅಪ್ಪಾಜಿ ಇದು ಮಾಡೋಣ, ಇದು ಮಾಡೋಣ, ಯಾವುದೂ ಇಂಟ್ರೆಸ್ಟ್ ನನಗೆ ಬರಲಿಲ್ಲ. ಇದು ಫ್ಲೈಟ್ ಹೋಟ್ಲು ಬಂದಿದ್ದು ದಿಢೀರ್ ಅಂತ. ಹೆಂಗೆ ಅಂದರೆ, ಒಂದ್ಸರಿ ನಮ್ಮ ಫ್ಯಾಮಿಲಿ ನಾವೆಲ್ಲ ಆಗ್ರಾಕ್ಕೆ ಹೋಗಿರ್ತೀವಿ, ಡೆಲ್ಲಿ. ಆಗ್ರಾದಲ್ಲಿ ಹೋಗಿ ಅಲ್ಲಿ ಬರ್ತಾ ಒಂದು ಆಗ್ರಾದಿಂದ ನಾವು ವಾಪಸ್ ಬರೋ ಮಧ್ಯದಲ್ಲಿ ಒಂದು ಹೋಟೆಲ್ ಇತ್ತು. ಇಂಥದ್ದೊಂದು ಹೋಟೆಲ್ಲು, ಅದು ಒಂದು ಫ್ಲೈಟ್ ಒಳಗೆ ಹೋಟೆಲ್ ಮಾಡಿದ್ವಿ. ತುಂಬಾನೇ ನಾನು ಹೇಳಿದ್ನಲ್ಲ ವಾವ್ ಅನ್ಬೇಕು ಅನ್ನೋ ಕಾನ್ಸೆಪ್ಟ್, ಅದು ನೋಡಿದ ತಕ್ಷಣ ನಂಗೆ ಹಂಗೆ ಅನ್ನಿಸ್ತು. ವಾವ್ ಅನ್ನೋ ಕಾನ್ಸೆಪ್ಟು ಇಷ್ಟು ದಿವಸ ನನ್ನ ಮಕ್ಕಳಿಗೆ ಹೇಳೋದು, ಇಷ್ಟು ದಿವಸ ನೀವು ಹೇಳ್ತಾ ಇದ್ರಿ ವಾವ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿದೆ ನೋಡ್ರಿ ಅಂತ ಹೇಳಿ ಬರ್ರಿ ಹೋಗೋಣ ಅಂತೇಳಿ ಊಟಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತು, ವೆಲ್ಕಮ್ಮು ಭಾಳ ಅಂದ್ರೆ ಅದ್ಭುತ. ನಾವು ಈಗ ಅಲ್ಲಿ ಆಗ್ತಾನೆ ಫ್ರೆಶ್ ಆಗಿ ಇಲ್ಲಿ ಹುಬ್ಳಿಯಿಂದ ನಾವು ಡೆಲ್ಲಿ ತನಕ ಫ್ಲೈಟಲ್ಲಿ ಹೋಗಿದ್ವಿ. ಆ ಫ್ಲೈಟಲ್ಲಿ ಇನ್ನೂ ಮರ್ತಾ ಇರಲಿಲ್ಲ ನಾವು. ಅಲ್ಲಿ ಇನ್ನೂ ನಾವು ಫ್ಲೈಟಲ್ಲಿ ಜರ್ನಿ ಮಾಡ್ತಾ ಇದೀವಿ ಅನ್ನೋ ಫೀಲ್ ಇತ್ತು ನಮಗೆ. ಅಲ್ಲಿ ಒಳಗೆ ಹೋದಾಗ ಇನ್ನೂ ಚೆನ್ನಾಗಿ ಅನ್ನಿಸ್ತು ನಮಗೆ. ಅಲ್ಲೆಲ್ಲ ವೆಲ್ಕಮ್ ಮಾಡ್ಕೊಂಡ್ರ ರೀತಿ ಇರ್ಬೋದು, ಅಲ್ಲೆಲ್ಲ ವೇಟರ್ ಇರ್ಬೋದು, ಆ ಅಟ್ಮಾಸ್ಫಿಯರ್ ಇರ್ಬೋದು, ಆ ಕ್ಲೀನೆಸ್ಸು ತುಂಬಾ ಚೆನ್ನಾಗಿ, ಭಾಳ ಅಂದ್ರೆ ತುಂಬ ಇಷ್ಟ ಆಯ್ತು ನನಗೆ. ಅವಾಗ ಅಂದ್ಕೊಂಡಿದ್ದು, ನಾನು ಏನರ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಏನೋ ಮಾಡೋದು ಬೇಡ, ಇದು ಒಂದು ಮಾಡಿದರೆ ನನಗೆ ಅದು ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ತೀನಿ. ಆಮೇಲೆ ದಾವಣಗೆರೆಗೆ ನಾನೇನೋ ಒಂದು ಹೊಸದು ಕೊಟ್ಟಂಗಾಗುತ್ತೆ. ದಾವಣಗೆರೆ ಜನತೆಯೂ ನನ್ನನ್ನು ತುಂಬ ಇಷ್ಟಪಡ್ತಾರೆ. ಅವಾಗ ಹೊಸ ಕಾನ್ಸೆಪ್ಟ್ ಇದೆ ಅಂತ ಅವಾಗಲೇ ನಮ್ಮ ಮಕ್ಕಳಿಗೆ ಅಲ್ಲೇ ಫ್ಲೈಟಲ್ಲಿ ಹೋಟೆಲಲ್ಲಿ ಕುಂತೆ ಡಿಸೈಡ್ ಮಾಡಿದೆ, ಮಾಡಬೇಕು ಅನ್ನಂಗಿದ್ರೆ ಈ ಕಾನ್ಸೆಪ್ಟ್ ಮಾಡೋಣ ಅಂತ. ಆವಾಗ ಹುಟ್ಟಿದ್ದೆ ರನ್ವೇ 17. ಸರ್ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ಈ ಒಂದು ಫ್ಲೈಟ್ ನಿಮ್ಮ ಕೈಗೆ ಸೇರಿದ್ದು ಹೇಗೆ? ಈ ಒಂದು ಫ್ಲೈಟು ನಮ್ಮ ಕಡೆ ಸೇರಿದ್ದು ಅಂದರೆ ಕಬ್ಬಿಣದ ಕಡಲೆ. ಅಂದರೆ ಅಷ್ಟು ನಾವು ನೀವು ತಿಳ್ಕೊಂಡಷ್ಟು ಈಜಿ ಇರಲಿಲ್ಲ ಈ ರೂಟು. ಆದರೂ ತರಲೇಬೇಕು ಅನ್ನೋದು ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಎಷ್ಟೇ ಕಷ್ಟ ಆದರೂ ಅದನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು. ಏನೇ ಕಷ್ಟ ಆದರೂ ಯಾವುದೋ ಅರ್ಧಕ್ಕೆ ಬಿಡೋದು ಬೇಡ, ಮಾಡಬೇಕು ಅಂತ. ಇದು ನಿಜಕ್ಕೆ ಸಿಗಲಿಲ್ಲ. ಆಮೇಲೆ ಇದೇನತ್ತು ಅಂದ್ರೆ ಆಕ್ಷನ್ನಲ್ಲಿ ಫಸ್ಟ್ ನೋಡಿದ್ವಿ, ಒಂದು ಆಕ್ಷನ್ನಲ್ಲಿ ನೋಡಿದಾಗ ಅದು ನಮಗೆ ತುಂಬಾ ಅದು ಆ ರೂಟ್ ಸರಿ ಇರಲಿಲ್ಲ. ನಾವು ಹೋಗಿದ್ದ ರೂಟ್ ಸರಿ ಇಲ್ಲ ಅಂತ ಗೊತ್ತಾಯಿತು. ಅದು ನಾವು ಹೋಗಿದ್ದ ರೂಟ್ ಸರಿ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ 2 ಇಂದ 3 ಇಯರ್ಸ್ ಆಯ್ತು ನಮಗೆ. ನಾವು ಹೋಗಿದ್ದ ರೂಟ್ ಸರಿ ಇಲ್ಲ, ನಾವು ಬೇರೆ ಫರ್ದರ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳ್ಕೊಳಕ್ಕೆ ನಮಗೆ 3 ವರ್ಷ ಬೇಕಾಯ್ತು. ಆಮೇಲೆ 3 ವರ್ಷ ಆದ ನಂತರ ಆ ರೂಟ್ ಸರಿ ಇಲ್ಲ ಅಂತ ಗೊತ್ತಾಯ್ತು. ಮತ್ತು ಬೇರೆ ರೂಟ್ ಸಿಕ್ತು ನಮಗೊಂದು. ಒಂದು ಕಂಪ್ನಿ ಇತ್ತು. ಆ ಕಂಪ್ನಿ ಥ್ರೂ ಹೋದಾಗ ಅವ್ರು ನಮಗೆ ಬೇ ಮಾಡಿದ್ರು. ಅವರಿಂದ ತಂದಿದ್ದು ನಾವು. ಆಕ್ಷನಲ್ಲಿ ತಂದಿದ್ದು ಅಲ್ಲ, ಆಕ್ಷನಲ್ಲಿ ಅವ್ರು ತಗೊಂಡು ಇಟ್ಕೊಂಡಿದ್ರು. ಅವ್ರ ಹತ್ರ ಒಂದು ಇದೆ ಅಂತ ಗೊತ್ತಾಯ್ತು. ಅವಾಗ ನಾವು ಅವರಿದ್ದ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಈಗ ನೀವು ಅಲ್ಲಿಂದ ಇಲ್ಲಿಗೆ ತರಬೇಕಾರೆ ಟೋಲ್ ಸಿಗುತ್ತೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಸಿಗುತ್ತೆ, ಸ್ಟೇಟ್ ಸಿಗುತ್ತೆ. ನೀವು ಬರ್ತಾ ನೀವು ಏನೇನು ತೊಂದರೆಗಳಾಯ್ತು? ತೊಂದರೆಗಳು ಆಗಲಿಕ್ಕೆ ನಾವು ಅದು ಸಣ್ಣ ಪುಟ್ಟ ಹತ್ರ ತೊಗೊಂಡಿಲ್ವ ನಾವು. ಅದು ಒಂದು ಕಂಪ್ನಿ, ಅದೊಂದು ಬ್ರ್ಯಾಂಡು. ಆ ಬ್ರ್ಯಾಂಡಿಂದ ತಗೊಂಡಾಗ ಅವ್ರ ಹತ್ರ ಎಲ್ಲ ಪ್ರತಿಯೊಂದು ಅವ್ರಿಗೆ ಹಿಂಗಾಗುತ್ತೆ ಅಂತ ಒಂದು NOC ಇರ್ಬೋದು. ಈಗ ನಾವು ಇದು GST ಥ್ರೂನೇ ಅಮೌಂಟ್ ಹಾಕಿದ್ದು, GST ಅಮೌಂಟು, ಇದು NOC, ಪ್ರತಿಯೊಂದು ಟೋಲ್ ಪಾಸ್ ಮಾಡೋಕ್ಕೆ ಏನು ಮಾಡಬೇಕು ಎಲ್ಲ ಪ್ರತಿಯೊಂದು ರೆಕಾರ್ಡ್ಸ್ ಕೊಟ್ಟಿದ್ದು. ಹಂಗಾಗಿ ನಮಗೆಲ್ಲಿ ಏನು ಸಮಸ್ಯೆ ಆಗಲಿಲ್ಲ. ಸೀದಾ
ಅಲ್ಲಿ ಡೆಲ್ಲಿ ಬಿಟ್ಟಾಗ ಸಮಸ್ಯೆ ಅಂತ ಆಗಿದ್ದು ಇಲ್ಲಿ ಬಂದು ಒಳಗಡೆ ಇಳಿಸಕ್ ಸಮಸ್ಯೆ ಆತ ಹೊರತು ಬೇರೆ ಏನು ಸಮಸ್ಯೆ ಆಗಿಲ್ಲ, ಸೀದಾ ಬಂತು ನಿಮ್ಗೆ. ಎಲ್ಲ ಹೌದೌದು ಕರೆಕ್ಟಾಗಿ ಬಂದಿದೆ ಅಲ್ಲಿ. ಹೌದೌದು, ಯಾವುದು ರೂಟಲ್ಲಿ ಮಾತ್ರ ವೇ ಮಾತ್ರ ಏನೂ ಆಗಿಲ್ಲ. ಇಲ್ಲಿ ಇದನ್ನ ನೀಟಾಗಿ ಬಂದಿರೋದ್ರಿಂದ ಸಮಸ್ಯೆ ಅಂತ ಹೇಳಿ ಅಂತ ಅನಿಸ್ಲಿಲ್ಲ ನನಗೆ. ಸರ್, ನೀವು ಪ್ಲಾನ್ ಮಾಡಿದ್ದ ಡೇ 1 ಇಂದ ಈಗ ಪ್ರಸ್ತುತ ಇವತ್ತಿನ ಈ ಟೈಮಲ್ವರೆಗೂ ಏನೇನೆಲ್ಲ ಪ್ರೊಸೀಜರ್ ಆಯ್ತು, ಎಷ್ಟು ದಿನ ಟೈಮ್ ತಗೊಂತು ಸರ್? ಈಗ ಸ್ಟಾರ್ಟ್ ಮಾಡಿದ್ದು ಟೈಮ್ ಏನಪ್ಪ ಅಂದರೆ 2019-20 ಕೊರೋನಾ ಟೈಮು. ಓಕೆ. ಕೊರೋನಾ ಟೈಮಲ್ಲಿ ಯಾರೂ ಅವ್ರವ್ರ ಕೆಲಸ ಅಂದ್ರೆ ಕೊರೋನಾದಿಂದ ಅಷ್ಟೇ ಖುಷಿಯಾಗಿದೆ ಜನಗಳಿಗೆ, ಅಷ್ಟೇ ನೋವಾಗಿದೆ. ಖುಷಿ ಏನಕ್ಕಾಗಿದಪ್ಪ ಅಂದರೆ ಮಕ್ಕಳು ಮರಿ ಎಲ್ಲೆಲ್ಲೋ ಇದ್ದರು ಮಕ್ಕಳು. ಈಗ ಅಪ್ಪ ಅಮ್ಮನ ಬಿಟ್ಟು ಯಾವುದೋ ಊರಾಗ ದುಡಿಯೋಕೆ ಹೋಗೋರು. ಆಮೇಲೆ ಇದನ್ನೆಲ್ಲ ಕೊರೋನಾ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ರು. ಅಜ್ಜ ತಾತ ಅಪ್ಪ ಅಮ್ಮ ಅವ್ರ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಡ್ತು ಕೊರೋನಾ ಅಲ್ವಾ. ಆಗಿನ ಟೈಮಲ್ಲಿ ನಮ್ಮ ಮಕ್ಕಳು ಹುಬ್ಳಿಯಲ್ಲಿ ಒಬ್ಬನು ಓದ್ತಾ ಇದ್ದ, ಆಮೇಲೆ ಬೆಂಗಳೂರಿಗೆ ಒಬ್ಬನು ಓದ್ತಾ ಇದ್ದ. ಅವರೆಲ್ಲ ಬಂದು ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಒಟ್ಟಿಗೆ ಫ್ಯಾಮಿಲಿ ಏನಂತ ಗೊತ್ತಾಗಿದ್ದು ಕೊರೋನಾದಲ್ಲಿ ಅಲ್ವಾ. ಅವಾಗ ಕುಂತಾಗ ಕೊರೋನಾ ಟೈಮಲ್ಲಿ ಇನ್ನೂ ಏನಾರ ನಾವು ಮಾಡಬೇಕು ಅಂತ ಅವಾಗೆಲ್ಲರೂ ಈಗ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಾಗಿದ್ದಾಗ ತಗೊಳ್ಳೋ ಡಿಸಿಷನ್ ತುಂಬಾ ಚೆನ್ನಾಗಿರ್ತವೆ. ಕರೆಕ್ಟ್ರಾ? ಈಗ ಫ್ಯಾಮಿಲಿ ಎಲ್ಲ ಅಂತಂದ್ರೆ ಈಗ ತಡೆ ಬೇರೆ ಟೈಮಲ್ಲಿ ಅಂದ್ರೆ ಅವ್ನ ಆಚೆ ಹೋಗಿದ್ದಾನೆ, ಇವ್ನು ಈಚೆ ಹೋಗಿದ್ದಾನೆ, ಅವ್ನು ಬರಲಿ ಇವ್ನು ಬರಲಿ, ಆಮೇಲೆ ಅನ್ಕೊಂಡ್ರವೆಲ್ಲ ನಾವೇನು ಅನ್ಕೊಂತೀವೋ ಅವು ತಕ್ಷಣ ಮಾತಾಡಿದ್ರೆ ಏನೋ ಒಂದು ಡಿಸೈಡ್ ಮಾಡ್ಬೋದು. ಆಗಿನ ಟೈಮಲ್ಲಿ ಎಲ್ಲ ಮಕ್ಕಳು ಎಲ್ಲರ ಜೊತೆಗೆ ಇದ್ರಲ್ಲ, ಅವಾಗಿನ ಟೈಮಲ್ಲಿ ಅದನ್ನ ನಾವು ಕೊರೋನಾದಲ್ಲಿ ಮಾತಾಡಿದ್ದು. ಅವಾಗ 2019-20 ಅವಾಗ ಹುಟ್ಕೊಂಡಿದ್ದು, ಅವಾಗ ಮಾತಾಡ್ಕೊಂಡಿದ್ದು ಸುಮಾರು 2025-24 ಮುಗೀತು. ಅಂದ್ರೆ 5 ವರ್ಷ ಕಷ್ಟಪಟ್ಟಿದ್ದೇವೆ. 26ಕ್ಕೆ ತಂದಿದ್ದು, 25ಕ್ಕೆ ಲಿಂಕ್ ಸಿಕ್ತು, 26ಕ್ಕೆ ಅಲ್ಲಿಂದ 1 ವರ್ಷ ತರಲಿಕ್ಕೆ. ಹಂಗಾಗಿ ಸುಮಾರು ಒಂದು 5-6 ವರ್ಷ ಕಷ್ಟಪಟ್ಟಿದ್ದೆ ನಾವು ತರಬೇಕು ಅಂತ. ಏನು ಗೊತ್ತಾ, ಈಗ ತರಬೇಕು ಅಂತ ನಾವು ಅನ್ಕೊಂತಿದ್ವಿ, ನಮಗೆ ಗೊತ್ತಿಲ್ದಂಗೆ ಏನೇನೋ ಆಗೋದು. ಏನೇನೋ ಅಂದರೆ ಅದು ಮಾಡಬೇಕಾ ಅಂತ ಕೆಲವರು ನಮ್ಮ ಮನೆಯಲ್ಲಿ, ಮಾಡಿದ್ರೆ ಸಸ್ ಆಗ್ತೀವ ಅಂತ ಒಬ್ರು, ಇನ್ನೊಬ್ರು ಮಾಡ್ಬೋದು ಯಾಕಾಗಲ್ಲ ಹೆದರಿಕೆಂತ ಕೂತಂದ್ರೆ ಇಷ್ಟೇ ಆಗೋದು ಮಾಡ್ಬೋದು ಅಂತ ಒಬ್ರು ಇನ್ನೊಬ್ರು ಏನು ಹೇಳೋರು ಅಂದರೆ ಅವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸೇ, ಬೇರೆ ಅಂತಲ್ಲ, ಅವ್ರೇನು ಹಾಳಾಗೋಗ್ಲಿ ಮತ್ತೊಂದು ಅಂತಲ್ಲ, ಕಷ್ಟಪಟ್ಟು ಮಾಡ್ತಾರೆ. ಇದ್ರಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ಆಡ್ಕೊಳೋರು ತುಂಬ ಜನ ಇರ್ತಾರೆ. ಏನು ನೋಡಪ್ಪ ಹೆಂಗೋ ಅಲ್ಲಿ ಅವ್ರ ಪಾಡಿಗೆ ಅವ್ರು ಹೆಂಗೋ ಇದ್ರು, ಏನೋ ಮಾಡ್ತಾ ಇದ್ರು, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು, ಏನೋ ಲೇಔಟ್ಗಳು ಮಾಡ್ತಾ ಇದ್ರು, ಕೊಡ್ತಾ ಇದ್ರು, ತೊಗೊತಾ ಇದ್ರು. ಲಾಸ್ ಅನ್ನೋದು ಅವರು ಡಿಕ್ಷನರಿಯಲ್ಲಿ ಇರಲಿಲ್ಲ. ಈಗ ಯಾವುದೋ ಒಂದು ಕಾಣಲಿಲ್ಲ ಕೆಲಸಕ್ಕೆ ಕೈ ಇಟ್ಟು ಲಾಸ್ ಮಾಡ್ಕೊಂಡ್ರು ಅನ್ನೋದು ಒಂದು ಅಂತ ಆಗುತ್ತೆ. ನಮ್ಮ ಮನೆಗೆ ತರೋದು ಮಾಡೋದಕ್ಕಿಂತ ಜನಗಳು ಮುಂದೆ ಯಶಸ್ಸು ಆಗ್ತೀವಿ ಇಲ್ಲೋ, ಇದ್ರಲ್ಲಿ ಸಕ್ಸಸ್ ಆಗದೆ ಹೋದ್ರೆ ಮಾತಾಡೋರು ಹಲವಾರು ಮಾತಾಡ್ತಾರೆ. ಆ ಒಂದು ಭಯ ನಮ್ಗೆ, ಆ ಭಯ ಐತೆ ಹೊರತು ಮತ್ತೆ ನನಗೇನು ಇದು ತರಬೇಕು ಮಾಡಬೇಕು ಯಶಸ್ಸು ಆಗುತ್ತೋ ಬಿಡ್ತೋ. ಯಾವುದೇ ಬಿಸ್ನೆಸ್ ಆಗಲಿ ಮನುಷ್ಯ ಮುಂದರ್ದಾಗ ಮಾತ್ರ ಸಾಧ್ಯ ಅಲ್ವಾ. ಈಗ ನಾನು ಮಾಡಲೇಬೇಕು ಅಂತ ನಾನು ನಿರ್ಧಾರವಾಗಿ ಮನಸ್ಸನ್ನ ಬಿಗಿ ಇಟ್ಕೊಂಡಾಗ ಸಾಧ್ಯ ಅದು. ಈಗ ಬರೀ ಅವ್ರವ್ರ ಮನಸ್ಸಿಗೆ ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಹೋದ್ರೆ ಯಾವುದು ಏನು ಮಾಡೋಕ್ಕಾಗಲ್ಲ. ಇದು ಜೀವನ ಅಂದರೆ ದಿನ ಯುದ್ಧ ಇದ್ದಂಗೆ, ಯುದ್ಧ ಮಾಡ್ತಾನೆ ಹೋಗ್ತೀವಿ ನಾವು ಅಲ್ವಾ. ಯುದ್ಧದಲ್ಲಿ ನಮ್ಗಿಂತ ಬಲಿಷ್ಠನಿದ್ರೆ 2 ಹೊಡೆತ ಹೊಡಿತಾನೆ, ನಮ್ಗಿಂತ ಬಲ ಇಲ್ಲನಿದ್ರೆ ನಾವು 2 ಹೊಡೆತ ಹೊಡಿಸ್ಕೊಂತೀವಿ. ಹೌದಾ? ಅವ್ನು ಹೊಡೆದ್ಬಿಟ್ಟ ಅಂದ್ಬಿಟ್ರೆ ನಾವು ಹೆದರ್ಕೊಂಡು ಯುದ್ಧ ಮಾಡೋದು ಸೈಡಿಗೆ ಸರ್ಕೊಂಡ್ಬಿಟ್ರೆ ಜೀವನ ಮಾಡ್ಲಿಕ್ಕಾಗಲ್ಲ ಅಲ್ವಾ. ನಡೀತಾ ಇದ್ದಾಗ ಮುಳ್ಳು ಕಲ್ಲು ಎಲ್ಲ ಬರ್ತಾವೆ, ಆದ್ಮೇಲೆ ಎತ್ತಿ ಆಚೆ ಹೋಗಿ ಹೆಜ್ಜೆ ಹಿಡಿದು ಮುಂದೆ ಹೋಯ್ತಾ ಇರ್ಬೇಕು. ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದ್ದಿದೆ, ನೀನೇನು ಭಯ ಪಡಬೇಡ, ಮಾಡಬೇಕು ಅಂತ ಹೊಂಟಿದ್ದೇವೆ, ಮಾಡಿದ್ರೆ ತಾನೇ ಗೊತ್ತಾಗೋದು ಅಂತ ಅಲ್ವಾ. ಈಗ ತುಂಬ ಜನ ಕೇಳಿದ್ರು, ಏನು ಅಂದರೆ ಸರ್ ನಿಮ್ಮ ಫ್ಯಾಮಿಲಿ ಒಳಗೆ ಹೋಟೆಲ್ ಯಾರ್ದಾರ ಐತಾ, ಹೋಟೆಲಲ್ಲಿ ಏನಾರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆನಾ, ಹೆಂಗೆ ಮಾಡ್ತೀರಿ ನೀವು? ಅರೆ ಮಾಡಿದ್ರೆ ತಾನೇ ಗೊತ್ತಾಗೋದು ಎಕ್ಸ್ಪೀರಿಯನ್ಸ್ ಬರೋದು. ಹೌದು ಅಲ್ವಾ, ಇದು 100% ರೈಟ್ ತಾನೆ. ಈಗ ಮಾಡಿದ್ರೆ ತಾನೆ. ಈಗ ನೀವು ಒಂದು ಇಂಜಿನಿಯರಿಂಗ್ ಆಗಿದೆ ಫ್ರೆಶ್ ಆಗಿ ಅಂತ ತಿಳ್ಕೊ, ಯಾವುದೋ ಒಂದು ಕಂಪ್ನಿ ಕ್ಯಾಂಪಸ್ ಸೆಲೆಕ್ಷನ್ ನಿಮ್ಗೆ ಆಗಲಿಲ್ಲ, ಮನೇಲೇ ಕುಂತಿರ್ತೀರಿ, ಯಾರೋ ಒಬ್ಬನ ಕಂಪ್ನಿಯನ್ನು ಕರೀತಾನೆ, ಎಕ್ಸ್ಪೀರಿಯನ್ಸ್ ಐತಾನಪ್ಪ ಅಂದರೆ ಯಾವ್ದಾರ ಕಂಪ್ನಿ ಕೆಲಸ ಕೊಟ್ಟರೆ ತಾನೇ ಆಗೋದು. ನನ್ನ ವಾದ ಏನಪ್ಪ ಅಂದರೆ ಯಾವ್ದಾರ ಕಂಪ್ನಿಯಲ್ಲಿ ಕೆಲಸ ಸಿಗಬೇಕು, ಸಿಕ್ಕಾಗ ನೀನು ಅಲ್ಲಿ ಸಿಕ್ಕಾಗೂ ನಾವು ಅದ್ರಲ್ಲಿ ಕೆಲಸ ಮಾಡೋಕ್ಕಾಗದೆ ಆಚೆ ಬಂದ್ವಿ ಅಂದರೆ ನಾವು ಅನ್ಫಿಟ್ ಅಂತ
ಕೆಲಸ ಕೊಡ್ದೇನೆ ನೀನು ಅನ್ಫಿಟ್ಟು ಅಂದ್ರೆ ಹೆಂಗೆ ಹೌದು. ಮನಸ್ಸು ಒಪ್ಕೊಳ್ಳುತ್ತಾ? ಸಾಧ್ಯ ಇಲ್ಲ ಅಲ್ವಾ? ಹಂಗಾಗಿ ನಾನು ಯಾವುದೇ ಕೆಲಸ ಆಗಲಿ ಅರ್ಧಕ್ಕೆ ಬಿಡಲ್ಲ, ಕಂಟಿನ್ಯೂ ಒಯ್ತಾ ಇದ್ದೀನಿ, ಇನ್ನು ಮುಂದಕ್ಕೂ ಒಯ್ತೀನಿ. ಅದು ಲಾಸ್ ಆಗುತ್ತೋ ಲಾಭ ಆಗುತ್ತೋ ನನ್ನ ಕಾಯಕ ನಾನು ಮಾಡ್ತೀನಿ, ಫಲ ದೇವ್ರಿಗೆ ಬಿಡೋಣ ದೇವ್ರಿಗೆ ಬಿಟ್ಟಿದ್ದು. ಅಲ್ವಾ? ನಾನು ಅದೇ ನೋಡಿದ್ದು, ನಾನು ಅಂದಿದ್ದೆ ನೋಡಪ್ಪ, ನಾನಂತರೂ ಹೆಜ್ಜೆ ಇಟ್ಬಿಟ್ಟಿದ್ದೀನಿ, ಆಚೆ ತೆಗಿಯೋಕ್ಕಂತೂ ಆಗೋದಿಲ್ಲ, ಮುಂದೆ ಹೋಗೋವಂಥ ಶಕ್ತಿ ಕೊಡು ನನ್ನಲ್ಲಿ ಅಲ್ವಾ? ಎಲ್ಲ ಜನಗಳು ಹಾಗೆ ಅಂತಾರೆ ಹೀಗಂತಾರೆ ಅಂತೇಳಿ ಬೇರೆ ಜನಗಳಿಗೆ ಕಿವಿ ಕೊಡೋವಂಥ ಮನಸ್ಥಿತಿ ನನಗೆ ಕೊಡಬೇಡ. ಹೌದು. ಈಗ ಆಗ್ಬಿಟ್ಟಿದೆ, ಬಂದ್ಬಿಟ್ಟಿದ್ದೇನೆ, ಮುಂದೆ ಮೋಹನ್ ಆಗ್ಬಿಟ್ಟಿದ್ದಾನೆ, ಆಗಲೇಬೇಕು ನಾನು. ಮಾಡು ಇಲ್ಲವೇ ಮಡಿ, ಹೌದು. ಮಾಡ್ತೀನಿ ಇಲ್ಲ ಮಡಿತೀನಿ, ಇದರಲ್ಲಿ ಎರಡರಾಗ ಒಂಥರ ಆಕತಿ ಅಂತ ತಂದಿಟ್ಟಿದ್ದೀನಿ. ಈಗ ಜನಗಳ ಒಂದು ರೆಸ್ಪಾನ್ಸ್ ಯಾವ ಥರ ಇದೆ? ಎಷ್ಟು ಕುತೂಹಲದಿಂದ ಇದ್ದಾರೆ ಅವರು? ಯಾರಾದರೂ ಬರ್ತಾರಾ ನೋಡೋಕ್ಕೆ, ವಿಸಿಟ್ ಮಾಡ್ತಾರಾ? ಈಗ ನೀವು ಇದರಲ್ಲಿ ವಿಡಿಯೋ ಮಾಡಬೇಕು ಅಂತ ಬಂದ್ರಿ, ಹೌದು. ಏನಕ್ಕೆ ಬಂದ್ರಿ? ಕುತೂಹಲ ಇರೋದಕ್ಕೆ ತಾನೇ ಬಂದಿದ್ದು. ಹೌದು, ಹೌದು. ಇದೇ ನಾನು ಇದೇನ್ರ ರೋಡ್ ಸೈಡ್ ಡಾಬಾ ಗೀಬಾ ಮಾಡಿದ್ರೆ ನೀವು ಬರ್ತಾ ಇದ್ರಾ? ಹಾಂ. ಇಲ್ಲ, ಇದು ಅದ್ಭುತವಾದ ಕಾನ್ಸೆಪ್ಟು, ತುಂಬಾ ಚೆನ್ನಾಗಿದೆ, ತುಂಬಾ ಜನ ಇದನ್ನ ತಗೊಂತಾರೆ ಅಂತ ತಾನೇ ಬಂದು ವಿಡಿಯೋ ಮಾಡ್ತಾ ಇರೋದು. ಹಂಗೆ ದಿವಸಲ್ಲೂ ಜನಗಳು ಬರ್ತಾ ಇರ್ತಾರೆ, ದಿನ ಬರ್ತಾ ಇರ್ತಾರೆ. ಕೆಲವ್ರು ಏನ್ ಕೇಳ್ತಾರೆ ಅಂದ್ರೆ, ಸರ್ ಇದು ರಿಪೇರಿ ಮಾಡಿ ಮತ್ತೆ ಕಳಿಸ್ತೀರೇನ್ ಸರ್ ಅಂತ ಕೇಳ್ತಾರೆ. ಆಮೇಲೆ ಕೆಲವ್ರು ಸರ್ ಮೇಲಿಂದ ಬಿತ್ತೇನ್ ಸರ್ ಇದು ಅಂತ ಕೇಳ್ತಾರೆ. ಕೆಲವರು ಸರ್ ಇದ್ರ ಮೇಲೆ ಕರೆಕ್ಟಾಗಿ ಬಂದು ನಿಲ್ಸೈತಲ್ಲ ಸರ್ ಫ್ಲೈಟು, ಆ ಡ್ರೈವರ್ ಹೆಂಗಿದ್ದಾನೆ ಸರ್ ಅಂತ ಕೇಳ್ತಾರೆ. ಬಟ್ ಅವರಿಗೆ ಇದೆಲ್ಲ ಗೊತ್ತಿಲ್ದಿರೋ ಮಾಹಿತಿಗಳು. ಇದು ಇಲ್ಲಿ ಏನ್ ಮಾಡ್ತಾರೆ, ಏನ್ ಬಿಡ್ತಾರೆ, ಹೆಂಗ್ ಬಂತು ಫ್ಲೈಟಲ್ಲಿ ಹೋಟ್ಲು ಮಾಡ್ತೀವಿ ಅಂದ್ರೆ ಜನ ಈಗಲೂ ನಂಬೋದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂದ್ರೆ, ಫೈನಲ್ ಆಗಿ ಹೋಟೆಲ್ ಮಾಡಿ ಜನಗಳಿಗೆ ಕರೆ ಕಳಿಸಿ ತೋರಿಸ್ಬೇಕು ಅಂದ್ರೆ ಸ್ವಲ್ಪ ಕಾಯ್ಬೇಕಾಗುತ್ತೆ. ಅಂದ್ರೆ ತುಂಬಾ ಜನ ಕುತೂಹಲದಿಂದ ಕಾಯ್ತಾ ಇದಾರೆ ಇದಕ್ಕೆ, ಯಾವಾಗ ಆಗುತ್ತೆ, ಏನು ಇದ್ರ ಮುಂದಿನ ಇದು ಹೆಂಗಿರುತ್ತೆ, ಇದ್ರ ಒಳಗಡೆ ಹೆಂಗ್ ಊಟ ಕೊಡ್ತಾರೆ. ಕೆಲವರಿಗೆ ಮಾಹಿತಿ ಇರಲ್ಲ, ಇದು ಏನಾಗುತ್ತೆ, ಏನ್ ಬಿಡುತ್ತೆ, ಹೆಂಗಾಗುತ್ತೆ, ಮುಂದೋಗಿ ಏನ್ ಆಗ್ಬೋದು, ಇದ್ರ ಒಳಗಡೆ ಊಟ ಕೊಡ್ತಾರಂತೆ, ಒಳಗಡೆ ಹೆಂಗಿದೆ ಅಂತ ಜನಗಳಿಗೆ ನೋಡಕ್ ತುಂಬಾ ಕ್ಯೂರಿಯಾಸಿಟಿ ಇದೆ. ತುಂಬಾ ಜನ ಬರ್ತಾರೆ, ಸರ್ ಒಳಗಡೆ ಹೋಗಿ ನೋಡ್ತೀವಿ, ಒಳಗಡೆ ನೋಡು. ಈಗ ಅಲ್ಲಿ ಏನ್ ಗೊತ್ತಾ, ಈಗ ಪುಸ್ತಕ ಇರ್ತತಲ್ಲ, ಪುಸ್ತಕ ಅದು ಓದೋ ತನಕ ಅದು ಸ್ಟೋರಿ ಗೊತ್ತಾಗಲ್ಲ. ಪುಸ್ತಕ ಒಂದ್ಸಲಿ ಓದ್ಬಿಟ್ರೆ ಆ ಸ್ಟೋರಿ ಇದು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ. ಪುಸ್ತಕ ಆಗಿರ್ಬೋದು, ಫಿಲಮ್ ಆಗಿರ್ಬೋದು. ಅದಕ್ಕೆ ಒಳಗಡೆ ಏನೋ ಇದೆ ಅಂತ ಜನ ತಿಳ್ಕೊಂಡಿದ್ರು. ಅದು ಅದೇ ಅವ್ರ ಆ ಕ್ಯೂರಿಯಾಸಿಟಿ ಹಂಗೆ ಇರಲಿ, ಒಂದ್ಸಲಿ ತೋರಿಸ್ತೇನೆ. ಅದಕ್ಕಾಗಿ ಸ್ವಲ್ಪ ಕಾಯ್ಬೇಕಾಗುತ್ತೆ. ಯಾರನ್ನು ಒಳಗಡೆ ನಾವು ನೋಡೋದು ಯಾವಾಗ? ಒಳಗಡೆ ನೋಡೋದು ಯಾವಾಗ ಅಂದ್ರೆ, ಇನ್ನೂ ಸ್ವಲ್ಪ ಕೆಲಸ ನಡೀತಾ ಇದೆ. ಜನಗಳಿಗೆ ಹೇಳ್ದಂಗೆ ನಿಮಗೂ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರಾಗಬೇಡ್ರಿ. ಒಳಗಡೆ ಕೆಲಸ ನಡೀತಾ ಇದೆ, ಇನ್ನೊಂದು 2 ರಿಂದ 3 ತಿಂಗಳು. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಬಂದ್ರಿ, ಖಂಡಿತ ಒಳಗಡೆ ತೋರಿಸ್ತೀನಿ. ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.